ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಒಂದು ಕಿವಿ ಮಾತು ಬೇಕು ಅಂತ ನಾನು ಪರ್ಸನಲಿ ಅನ್ಕೊಂತೀನಿ. ಇವ್ರು ಹೊರಗಡೆ ಹೋಗಿ ದುಡಿತಾರೆ, ವಿಶ್ವಾಸ ಕೈ ಬರೀ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ. ಒಂದಷ್ಟು ಹಣ ಖರ್ಚಾದ ನಂತರ ಹಣ ಉಳಿಯುತ್ತೆ. ಅದನ್ನ ನೀವು ಬ್ಯಾಂಕಲ್ಲಿ ಹಾಗೆ ಇಟ್ರಿ, FD ಇಟ್ರಿ, ಯಾವ್ದಾದ್ರು ಟ್ರೆಡಿಷನಲ್ ಇನ್ಶೂರೆನ್ಸ್ ಪ್ರಾಡಕ್ಟ್ ತಗೊಂಡ್ರಿ, ಅದೆಲ್ಲ ಸೇವಿಂಗ್ಸ್ ಪ್ರಾಡಕ್ಟ್. ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೇಡಿ. ರಿಯಲ್ ಎಸ್ಟೇಟಿಗೆ ನೀವು ದುಡ್ಡು ಹಾಕಿದ್ರೆ ಕೆಲವು ಸಲ ಕೆಳಗೆ ಹೋಗುತ್ತೆ, ಚಿನ್ನದ ರೇಟು ಕೆಲವು ಸಲ ಕೆಳಗೆ ಹೋಗಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದಾಗಲೂ ಕೂಡ ಅದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ರೆಗ್ಯುಲೇಟರ್ ಫಿಕ್ಸ್ ಮಾಡಿದಾನೆ, ಎಕ್ಸ್ಪೆನ್ಸ್ ರೇಷಿಯೋ ಫಿಕ್ಸ್ ಆಗಿದೆ. ಆ ಎಕ್ಸ್ಪೆನ್ಸ್ ರೇಷಿಯೋದು ಒಂದು ಪೋರ್ಷನ್ ನಮ್ಮ ಕಮಿಷನ್ ರೂಪದಲ್ಲಿ ಬರುತ್ತೆ. ಅಷ್ಟು ಬಿಟ್ರೆ ನನಗೆ ಆ ಫಂಡ್ ಮಾಡಿದ್ರೆ ಜಾಸ್ತಿ ಕಮಿಷನ್, ಈ ಫಂಡ್ ಮಾಡಿದ್ರೆ ಕಡಿಮೆ ಕಮಿಷನ್ ಇಲ್ಲ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್, ಇದು ನಿಲ್ಲೋದಿಲ್ಲ, ಇದು ಮತ್ತು ಮೇಲಕ್ಕೆ ಹೋಗ್ತಾ ಇದೆ ಅಂತ. 2010-11 ಪರ್ಫಾರ್ಮೆನ್ಸ್ ನೋಡಿ ಗೋಲ್ಡ್ ಅಲ್ಲಿ ದುಡ್ಡು ಹಾಕಿದವರು 2011ರಿಂದ 2016 ತಿರುಗಿ ನೋಡಿದ್ರೆ ಅವರ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಮಾಡಿದವರದ್ದು ಈಸ್ ಲೆಸ್ ದನ್ FD, ಲೆಸ್ ದನ್ ಸೇವಿಂಗ್ಸ್ ಅಕೌಂಟ್. 2019 ಇಸ್ವಿಗೆ ಗೋಲ್ಡ್ 10 ಗ್ರಾಮಿಗೆ 35,000 ಇತ್ತು. 2020ಕ್ಕೆ ಅದು 48,000 ಆಯ್ತು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಕಳೆದ ಬಾರಿ ಮ್ಯೂಚುವಲ್ ಫಂಡ್ ಬಗ್ಗೆ, ಅದರ ಇನ್ವೆಸ್ಟ್ಮೆಂಟ್ ಬಗ್ಗೆ, SIP ಬಿದ್ದೋಗ್ತಿರೋದ್ರ ಬಗ್ಗೆ, ಯಾರಾದರೂ ಅದನ್ನು ಸ್ಟಾಪ್ ಮಾಡಿಕೊಂಡು ಇಲ್ಲ ಕ್ಲೋಸ್ ಮಾಡ್ಕೊತೀನಿ ಅನ್ನೋರು ಇದ್ದರೆ ಅದನ್ನು ಮಾಡಬೇಡಿ, ಯಾಕೆ ಮಾಡಬಾರ್ದು, ಮಾಡಿದರೆ ಏನು ಪ್ರಾಬ್ಲಮ್ಮು, ಇದೆಲ್ಲದರ ಬಗ್ಗೆ ಆರಾ ಫೈನಾನ್ಷಿಯಲ್ ಸರ್ವಿಸಸ್ನ ಫೌಂಡರ್ ಆಗಿರುವಂತಹ ಶ್ರೀಧರ್ ಭಟ್ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಈಗ ನಾವು ಎಷ್ಟೇ ಮಾತಾಡಿದ್ರು ನಿಮ್ಮ ವಿಭಾಗದಲ್ಲಿ ಅದು ಮುಗಿಯೋ ಹಾಗಿಲ್ಲ, ಒಂದಲ್ಲ ಒಂದು ಪ್ರಶ್ನೆ ಎದ್ಕೊಂಡು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ತುಂಬಾ ವಿಚಾರಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. 2004ರಿಂದ ನೀವು ಇಂಡಸ್ಟ್ರಿಯಲ್ ಇರೋದ್ರಿಂದ ನಿಮ್ಗೊಂದು ಅಗಾಧವಾದ ಜ್ಞಾನ ಈ ವಿಭಾಗದಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ 2009ರಿಂದ ನಿಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅದು ಬೆಂಗಳೂರು ಮತ್ತೆ ಉಜಿರೆ ಎರಡು ಭಾಗದಲ್ಲೂ ಕೂಡ 3,000 ಕಸ್ಟಮರ್ ಅನ್ನ ನೀವು ಹೊಂದಿದ್ದೀರಾ. ಮತ್ತೆ 600 ಕೋಟಿಗೂ ಅಧಿಕ ಮೊತ್ತ ಹೂಡಿಕೆ ನಿಮ್ಮ ಸಂಸ್ಥೆಯಿಂದ ಆಗಿದೆ ಅನ್ನೋದನ್ನ ಕೇಳೋದೇ ಒಂಥರ ಖುಷಿ ಅಂತ ಅನ್ಸುತ್ತೆ. ನಮ್ಮ ವಿಡಿಯೋ ಬಿತ್ತರವಾದ ನಂತರದಲ್ಲಿ ಅದು ಇನ್ನೂ ಜಾಸ್ತಿ ಆಗಿದೆ ಅಂತ ನಾನು ಅಂದ್ಕೊಂತೀನಿ ಪರ್ಸ್ನಲಿ, ನನ್ನ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಈಗ ನಾವು ಕಳೆದ ಬಾರಿ ಏನೆಲ್ಲ ಮಾತಾಡಿದ್ವಿ ಅದ್ರ ಮೇಲೆ ಸುಮಾರು ಜನರಿಗೆ ಪ್ರಶ್ನೆಗಳು ಬಂದಿದೆ. ಈಗ ನನಗೂ ಕೆಲವೊಂದು ಪ್ರಶ್ನೆಗಳಿದೆ. ಹಾಗೆ ನಾನು ಕಮೆಂಟ್ ಬಾಕ್ಸ್ ಅನ್ನ ನೋಡ್ತಿರ್ಬೇಕಾದ್ರೆ ಅವರವರ ಪ್ರಶ್ನೆಗಳನ್ನು ಅವರವರು ಬರ್ಕೊಂಡು ಆನ್ಸರ್ ಕೇಳಿರೋದು ಕೂಡ ನಾನು ಗಮನಿಸಿದ್ದೀನಿ. ಈಗ ನಮ್ಮ ಹೆಗ್ಗದ್ದೆ ಚಾನಲ್ ಸರಿಸುಮಾರು ಒಂದು 17 ಲಕ್ಷ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾ ಎಲ್ಲ ಸೇರಿದ್ರೆ 17 ಲಕ್ಷ ಜನ ಇದ್ದಾರೆ. ಅವರಿಗೆ ಈಗ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಒಂದು ಕಿವಿ ಮಾತು ಬೇಕು ಅಂತ ನಾನು ಪರ್ಸನಲಿ ಅನ್ಕೊಂತೀನಿ. ಯಾಕಂದ್ರೆ ನಮ್ಮ ಫಾಲೋವರ್ಸ್ ನಮ್ಮ ಒಂದು ಹೆಮ್ಮೆ ಅದು. ಸೊ ಹಾಗಾಗಿ ನಿಮ್ ಕಡೆಯಿಂದ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಿವಿ ಮಾತು ಏನ್ ಹೇಳೋಕೆ ಇಷ್ಟಪಡ್ತೀರಾ? ಖಂಡಿತ 17 ಲಕ್ಷ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಎಸ್ ಸರ್, ಸೊ ನಿಮ್ಗಲ್ಲಿ ನೋಡ್ಲಿಕ್ಕೆ ಆಗುತ್ತಲ್ವಾ ಯಾವ ಪ್ರಪಂಚದ ಯಾವ ಭಾಗದಿಂದ ಬರ್ತಾರೆ. ಖಂಡಿತ ಖಂಡಿತ. ನಂಗೆ ನಿಮ್ದು ಫಸ್ಟ್ ವಿಡಿಯೋ ಮಾಡಿದಾಗ ಶೆಟ್ರೆ ನಮ್ಗೆ ಖುಷಿ ಆಗಿದ್ದು ಏನಂದ್ರೆ ನಮ್ಮ ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ ಅಂತ ಗೊತ್ತಾಗಿದ್ದು ನೋಡಿ ಖುಷಿ. ನ್ಯೂಜಿಲ್ಯಾಂಡಿನಿಂದ ಹಿಡಿದು ಇಸ್ರಾಯೇಲ್ ಇಂದ ಹಿಡಿದು ಬಾಕು ಅಜರ್ಬೈಜಾನ್ ಅಲ್ಲಿಂದ ಹಿಡಿದು ಬ್ರೆಜಿಲ್ ವರೆಗೆ ಕಾಲ್ಸ್ ಬಂದಿದೆ. ನಮ್ಮ ಬಿಸ್ನೆಸ್ ಈಗ ಇನ್ಶೂರೆನ್ಸ್ ಬಿಸ್ನೆಸ್ ಇದ್ದ ಹಾಗೆ ಅಥವಾ ಒಳ್ಳೆ ಮಾರ್ಜಿನ್ ಇರೋ ಬಿಸ್ನೆಸ್ ಆಗಿದ್ದಿದ್ರೆ ಇವತ್ತು ಬಟ್ರೆ ನಮ್ಗೆ ಸಿಗ್ತಿರ್ಲಿಲ್ಲ. ಬಟ್ ಈ ಬಿಸ್ನೆಸ್ ಅಲ್ಲಿ ಅಂತ ಮಾರ್ಜಿನ್ ಇಲ್ಲ. ಮತ್ತೆ ನಮ್ಮಲ್ಲಿ ಶಾಪಿಂಗ್ ಬಿಸ್ನೆಸ್ ಜಾಸ್ತಿ, ಜನ ಬರೋದು, ಜನರಿಗೆ ಹಣದಿಂದ ಹಣ ಮಾಡೋದು ಇರೋದು. ಅವರಿಗೆ ಇಷ್ಟ ದಿನದ 12 ಗಂಟೆ ಒದ್ದಾಡ್ತಾರೆ. ಬಂದ್ಕೊಂಡಿದ್ದಾಗ್ಲೂ ದುಡ್ಡಿನ ಬಗ್ಗೆ ಆಲೋಚನೆ ಮಾಡ್ತಾರೆ, ಆಯ್ತಾ. ಬಟ್ ಆ ದುಡ್ಡಿಂದ ದುಡ್ಡು ಮಾಡೋದು ಬಂದು ಕೂಡ್ಲಿದೆ ಅಲ್ಲ, ಅದೇನೋ ಕಾರಣಕ್ಕೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇದು ಹ್ಯೂಮನ್ ಥಿಂಕಿಂಗ್ ಪ್ರಾಬ್ಲಮ್. ಅದಕ್ಕೆ ಔಷಧಿ ಇಲ್ಲ. ಅವರಾಗಿಯೇ ಬೇರೆಯವ್ರು ಡ್ಯಾಮೇಜ್ ಮಾಡ್ಕೊಳೋದನ್ನ ನೋಡಿ ಸರಿ ಮಾಡ್ಕೊಳ್ಬೇಕು. ಸೊ ನಿಮ್ಮ ಕ್ವಶನ್ಗೆ ಸಿಂಪಲ್ ಆನ್ಸರ್ ಏನಂತ ಹೇಳಿದ್ರೆ, ಕನ್ನಡಿಗರು ಎಲ್ಲ ಕಡೆ ಇದ್ದಾರೆ, ಖುಷಿ ಆಗತ್ತೆ. ಆಮೇಲೆ ತುಂಬಾ ತುಂಬಾ ಒಂದು ಶೋಚನೀಯ ಸ್ವಲ್ಪ ನೆಗೆಟಿವ್ ವಿಚಾರ ಅಂತ ಹೇಳಿದ್ರೆ, ಹೆಚ್ಚಿನವರು ಎಕ್ಸ್ಪ್ಲೈನ್ ಮಾಡಿದಾಗ ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ, ಹೆಚ್ಚಿನವರು ಕೈ ಬದಲಿ ಸಾಲ ಕೊಟ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಅಂದ್ರೆ ವಿಶ್ವಾಸ, ಇವ್ರು ಹೊರಗಡೆ ಹೋಗಿ ದುಡಿತಾರೆ, ವಿಶ್ವಾಸ ಕೈ ಬದಲಿ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ. ನಾವು ಆ ಟಾಪಿಕ್ ಬಂದ ಕೂಡಲೇ ಬರೋದೇ ಅದು, ಸರ್ ಕೈ ಬದಲಿ ಕೊಟ್ಟಿದ್ದೀನಿ ಬಂದಿಲ್ಲ, ಕೆಲವ್ರು ಕೋರ್ಟ್ ಕೇಸ್ವರೆಗೆ ಹೋಗಿದೆ, ಆಯ್ತಾ. ಕೈ ಬದಲಿ ಸಾಲ ಕೊಡ್ಬೇಡಿ, ಫ್ರೆಂಡ್ಶಿಪ್ ಅಲ್ಲಿ ಕೊಡಿ, ಕೊಡುವಾಗಲೇ ಅದು ವಾಪಸ್ ಬರೋದಿಲ್ಲ ಅನ್ಕೊಂಡು ಕೊಡಿ, ಫ್ರೆಂಡ್ಶಿಪ್ ಉಳಿತು, ಸ್ಟ್ರೆಸ್ ಆಗೋದಿಲ್ಲ. ಬೆಸ್ಟ್ ಕೈ ಬದಲಿ ಸಾಲ ಕೊಡ್ಬೇಡಿ, ಚೀಟಿ ಗೀಟಿ ಹಾಕ್ಲಿಕ್ಕೆ ಹೋಗ್ಬೇಡಿ.
ಓಕೆ, ಅರ್ಥ ಆಯ್ತಾ? ಆಮೇಲೆ ಸಣ್ಣ ಬಡ್ಡಿಗೆ 2%, 4%, ಅದೆಲ್ಲ ಜೋರಿದೆ ಕೆಲವು ಕಡೆ ಎಲ್ಲ. ಅದು ಮಾಡಿ ದುಡ್ಡು ಕಳ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಸೊ ಸಿಸ್ಟಮ್ ಚೇಂಜ್ ಆಗಿದೆ, ಪ್ರಪಂಚ ತುಂಬಾ ಟ್ರಾನ್ಸ್ಪರೆಂಟ್ ಇದೆ, ರೆಗ್ಯುಲೇಟರ್ ತುಂಬಾ ಸ್ಟ್ರಾಂಗ್ ಇದ್ದಾನೆ. ಇವತ್ತಿನ ದಿವಸದಲ್ಲಿ ಒಂದು ಕಾಲದಲ್ಲಿ ನಾನೀಗ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಈ ಇನ್ಫಾರ್ಮೇಶನ್ಗೆ ಒಂದ್ ಕಾಲದಲ್ಲಿ ನೀವು ಪೇಮೆಂಟ್ ಕೊಡ್ಬೇಕಿತ್ತು. ಕರೆಕ್ಟ್ ಅಲ್ವಾ? ಇವಾಗ ಎಲ್ಲಿಗೆ ಬಂದು ನಿಲ್ತು? ಇನ್ಫಾರ್ಮೇಶನ್ ನಿಮ್ಗೆ ಫ್ರೀಯಾಗಿ ಸಿಗ್ತಾ ಇದೆ. ಅಷ್ಟಿದ್ರೂ ಕೂಡ ನಿಮ್ಗೆ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ಕೊಡುವನ್ ಪ್ರಾಬ್ಲಮ್, ಗವರ್ನಮೆಂಟ್ ಪ್ರಾಬ್ಲಮ್, ಅಥವಾ ಆಸ್ ಎ ನೀವು ಇದನ್ನ ನೋಡ್ತಾ ಇದ್ದೀರಿ ವಿಡಿಯೋನ ಅರ್ಥ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗ್ತಾ ಇರೋ ನಿಮ್ಮ ಪ್ರಾಬ್ಲಮ್. ಇದು ನೀವು ನಿಮ್ಮಷ್ಟೇ ಕನ್ನಡಿ ಅಲ್ಲ, ಫಸ್ಟ್ ಒಂದು ಕನ್ನಡಿ ಹಾಕೊಳ್ಳಿ, ನಿಮ್ಮ ಕನ್ನಡಿ ನಿಮ್ಮ ಮುಖ ನೋಡಿ, ನೀವು ನಿಮ್ಗೆ ಆನ್ಸರ್ ಕೊಟ್ಕೊಳ್ಳಿ, ಆಮೇಲೆ ಆಲೋಚನೆ ಮಾಡಿ. ಹೈ ರಿಸ್ಕ್. ನೀವು ಇಷ್ಟು ಕೆಲಸ ಮಾಡೋದೇ ಹಣ ಮಾಡ್ಲಿಕ್ಕೆ ಅಂತ ಆದ್ಮೇಲೆ ಆ ಹಣವನ್ನು ಸರಿಯಾಗಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಹೇಗೆ? ಮೇನ್ ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ. ಇದನ್ನ ನೀವು ಬ್ರಹ್ಮಸೂತ್ರ ಅಂತೂ ಹೇಳ್ಬೋದು, ಅಥವಾ ಫಂಡಮೆಂಟಲ್ ಅಂತೂ ಹೇಳ್ಬೋದು. ಸೇವಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ಗೆ ಡಿಫ್ರೆನ್ಸ್ ಇದೆ. ಒಂದಷ್ಟು ಹಣ ಖರ್ಚಾದ ನಂತರ ಹಣ ಉಳಿಯುತ್ತೆ. ಅದನ್ನ ನೀವು ಬ್ಯಾಂಕಲ್ಲಿ ಹಾಗೆ ಇಟ್ರಿ, FD ಇಟ್ರಿ, ಯಾವ್ದಾದ್ರು ಟ್ರೆಡಿಷನಲ್ ಇನ್ಶೂರೆನ್ಸ್ ಪ್ರಾಡಕ್ಟ್ ತಗೊಂಡ್ರಿ, ಅದೆಲ್ಲ ಸೇವಿಂಗ್ಸ್ ಪ್ರಾಡಕ್ಟ್. ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೇಡಿ. ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಆ ಹಣ ನೀವು ಹೇಗೆ ಒದ್ದಾಡ್ತಿರೋ ಹಾಗೆ ದಟ್ ಮನಿ ಆಲ್ಸೋ ಶುಡ್ ವರ್ಕ್. ಮನಿ ದುಡ್ಡು ಕೆಲಸ ಮಾಡತ್ತೆ ಅಂತ ಹೇಳಿದ್ರೆ ಅದು ನೀವು ಕಾನ್ಸ್ಟೆಂಟ್ ಆಗಿ ಮೇಲೆ ಹೋಗಲ್ಲ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ರಿಯಲ್ ಎಸ್ಟೇಟಿಗೆ ನೀವು ದುಡ್ಡು ಹಾಕಿದ್ರೆ ಕೆಲವು ಸಲ ಕೆಳಗೆ ಹೋಗುತ್ತೆ, ಚಿನ್ನದ ರೇಟು ಕೆಲವು ಸಲ ಕೆಳಗೆ ಹೋಗಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದಾಗಲೂ ಕೂಡ ಅದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಆ ಹಣ ಮೇಲ್ ಹೋಗಿಯೇ ಹೋಗುತ್ತೆ. ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿ, ಅಸೆಟ್ ಅಲೋಕೇಶನ್ ಮಾಡಿ. ನಿಮ್ಮ ಪ್ರತಿಯೊಬ್ಬರದ್ದು ಗೋಲ್ಸ್ ಬೇರೆ ಬೇರೆ ಇರುತ್ತೆ. ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ಗೆ ಹೊಂದ್ಕೊಂಡು ಯಾವ ಪ್ರಾಡಕ್ಟಿಗೆ ಹಾಕಬೇಕು, ಏನು ಎಂತ ಅಂತ ನಮ್ಮಂಥವ್ರ ಸಹಾಯ ತಗೊಳ್ಳಿ. ಇನ್ಫಾರ್ಮೇಶನ್ ಕರೆಕ್ಟ್ ಅನಲೈಸ್ ಮಾಡಿ, ಸೆಕೆಂಡ್ ರೌಂಡ್ ರಿವ್ಯೂ ಮಾಡಿ ಬೇಕಂತಿದ್ರೆ, ನಂತರ ನಿಮ್ಮ KYC ಪ್ರೋಸೆಸ್ ಸ್ಟಾರ್ಟ್ ಮಾಡಿ. ಅರ್ಜೆಂಟ್ ಇಲ್ಲ. ಇನ್ನೊಂದು ಸಣ್ಣ ತಮಾಷೆಯಲ್ಲಿ ಹೇಳ್ಬೇಕಂತಿದ್ರೆ, ಇದೆ ಲೈಟರ್ ನೋಟ್, ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಕ್ರಿಟಿಕ್ಸ್ ಅಲ್ಲ. ಸರ್ ನಾನು ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ, ನಂಗೆ ಸ್ಕೀಮ್ಸ್ ಹೇಳಿಬಿಡಿ, ನಾನೇ ಬೈ ಮಾಡ್ತೀನಿ ಅಂತ. ಅರ್ಥ ಆಯ್ತಾ? ಇದು ಫ್ರೀ. ನಾವೀಗ ಫ್ರೀ ಕೊಟ್ಟವ್ರ ಹಣೆ ಬರು ನೋಡ್ತಾ ಇದೀವಿ, ತಗೊಂಡವ್ರ ಹಣೆ ಬರು ನೋಡ್ತಾ ಇದೀವಿ. ಅದನ್ನ ಬೇರೆ ಆಂಗಲ್ ಅಲ್ಲಿ ತಗೊಳ್ಬೇಡಿ. ಸೊ ಫ್ರೀ ಮೀಲ್ಸ್ ಇಲ್ಲ ಭೂಮಿಯಲ್ಲಿ, ಗೊತ್ತಾಯ್ತಲ್ವಾ? ಶೆಟ್ರ್ ಈ ವಿಡಿಯೋ ಮಾಡ್ತಾ ಇದಾರೆ, ಕಾರಣ ಇದೆ. ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಕಾರಣ ಇದೆ. ಆಯ್ತಾ? ಬಟ್ ಇನ್ಫಾರ್ಮೇಶನ್ ನಾವು ಅನ್ಬಯಸ್ ಆಗಿ ಕೊಡ್ತಾ ಇದೀವಿ. ನಮಗೆ ಜಾಸ್ತಿ ಕಮಿಷನ್ ಬರೋ ಮ್ಯೂಚುವಲ್ ಫಂಡ್ ನಿಮಗೆ ಸೇಲ್ ಮಾಡಲ್ಲ. ಯಾವ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಒಂದ್ ಲೆವೆಲಿನ ಜಾಸ್ತಿ ಕಮಿಷನ್ ಇಲ್ಲ. ಯಾಕಂದ್ರೆ ಕಮಿಷನ್ ಎಲ್ಲದೂ ಕೂಡ ಡಿಸೈಡೆಡ್ ಬೈ ದಿ ಸೆಬಿ. ರೆಗ್ಯುಲೇಟರ್ ಫಿಕ್ಸ್ ಮಾಡಿದಾನೆ, ಎಕ್ಸ್ಪೆನ್ಸ್ ರೇಷಿಯೋ ಫಿಕ್ಸ್ ಆಗಿದೆ. ಆ ಎಕ್ಸ್ಪೆನ್ಸ್ ರೇಷಿಯೋದು ಒಂದು ಪೋರ್ಷನ್ ನಮಗೆ ಕಮಿಷನ್ ರೂಪದಲ್ಲಿ ಬರುತ್ತೆ. ಅಷ್ಟು ಬಿಟ್ರೆ ನನಗೆ ಆ ಫಂಡ್ ಮಾರಿದ್ರೆ ಜಾಸ್ತಿ ಕಮಿಷನ್, ಈ ಫಂಡ್ ಮಾರಿದ್ರೆ ಕಡಿಮೆ ಕಮಿಷನ್ ಇಲ್ಲ. ಸೈಜ್ ಆಫ್ ದ ಫಂಡಿಗೆ ಹೊಂದ್ಕೊಂಡು ಎಕ್ಸ್ಪೆನ್ಸ್ ರೇಷಿಯೋ ಚೇಂಜಸ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ಒಂದು ಪೋರ್ಷನ್ ನಮ್ಮ ಕಮಿಷನ್ ಬರುತ್ತೆ ಅಷ್ಟೇ. ಗೊತ್ತಾಯ್ತಲ್ವಾ? ಅದು ಎಷ್ಟು ಬರುತ್ತೆ ಏನು ಅಂತ ನಮ್ಮ ವೆಬ್ಸೈಟ್ ಡಿಸ್ಕ್ಲೋಸರ್ ಅಲ್ಲಿ ಹಾಕಿದೀವಿ. ಅದ್ರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದೀನಿ ನಾನು, ಜಾಸ್ತಿ ಇನ್ಫಾರ್ಮೇಶನ್ ಬೇಕಂತಿದ್ರೆ. ಅರ್ಥ ಆಯ್ತಲ್ವಾ? ಎಲ್ಲ ಇನ್ಫಾರ್ಮೇಶನ್ ಇದೆ. ಫ್ರೀ ಮೀಲ್ಸ್ ಇಲ್ಲ. ನೀವು ನನ್ನ ಮೂಲಕ 10,000 ರೂಪಾಯಿ ಪ್ರತಿ ತಿಂಗಳು SIP ಹಾಕಿದ್ರೆ ವರ್ಷಕ್ಕೆ 1,20,000 ಇನ್ವೆಸ್ಟ್ ಮಾಡ್ತೀರಾ. ಅದ್ರದ್ದು 0.678% ನನ್ನ ಕಮಿಷನ್. ಪಾಯಿಂಟ್ ಬಿಡಬೇಡಿ. 0.6 ಇಂದ 0.8, ಕೆಲವು ಫಂಡ್ ಅಲ್ಲಿ 1.1% ನನ್ನ ಕಮಿಷನ್ ಬರುತ್ತೆ. ಯಾವುದು ಅಪ್ಫ್ರಂಟ್ ಕಟ್ ಆಗಲ್ಲ. ನೀವು ಇನ್ಶೂರೆನ್ಸ್ ಪ್ರಾಡಕ್ಟ್ ತಗೊಂಡ್ರೆ ಕೆಲವೊಂದು ಅಪ್ಫ್ರಂಟ್ ಕಟ್ ಆಗುತ್ತೆ, ಕೆಲವು ಪ್ರಾಡಕ್ಟ್ ಅಲ್ಲಿ ಇದ್ರಲ್ಲಿ ಏನಿಲ್ಲ. ಎಂಟೈರ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸ್ಟಾಂಪ್ ಡ್ಯೂಟಿ ಕಟ್ ಆಗಿ ಗವರ್ಮೆಂಟ್ ಹೋಗುತ್ತೆ. ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್, ಮಿಸ್ಸೆಲ್ಲಿಂಗ್ ಇಲ್ಲ, ಮಿಸ್ಲೀಡಿಂಗ್ ಇಲ್ಲ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಇನ್ಫ್ಲೇಷನ್ ಮೀರಿದಂತಹ ರಿಟರ್ನ್, ಇನ್ಫ್ಲೇಷನ್ 6-7% ಇದ್ರೆ ಅಟ್ ಲೀಸ್ಟ್ ಒಂದು 10-12% ನೀವು ದುಡಿಬೇಕಂದ್ರೆ ಇಫೆಕ್ಟಿವ್ಲಿ ಒಂದು 6% ದುಡ್ದಂಗೆ ಆಯ್ತು. ಕರೆಕ್ಟ್ ಅಲ್ವಾ? ಆ ತರ ದುಡಿಲಿಕ್ಕೆ ಇವತ್ತಿನ ದಿವಸದಲ್ಲಿ ಮ್ಯೂಚುವಲ್ ಫಂಡ್ ಒಂದು ಬೆಸ್ಟ್ ವೆಹಿಕಲ್. ಇಷ್ಟು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಟಿವಿಯಲ್ಲಿ ಈ ಮಿಡ್ ಕ್ಯಾಪ್ ಇರ್ಬೋದು, ಸ್ಮಾಲ್ ಕ್ಯಾಪ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲಿ ನೀವು ದುಡ್ಡು ಹಾಕಬೇಡಿ ಅಂತೆಲ್ಲ ಬರೋದನ್ನ ನಾನು ನೋಡಿದ್ದೆ. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿ, ಹಣ ಕಳ್ಕೋಬಹುದು ಅಂತೆಲ್ಲ ಒಂದು ಮಾಹಿತಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ಈ ತರದ ನ್ಯೂಸ್ಗಳು ಬಂದಾಗ ಸ್ವಲ್ಪ ಭಯಭೀತರಾಗ್ಬಿಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋರು ಭಯ ಆಗ್ತಾರೆ, ಮಾಡಿದವರು ಕೂಡ ಭಯಭೀತರಾಗ್ತಾರೆ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ? ಖಂಡಿತ. ಇದು ಹೇಗೆ ಗೊತ್ತಾ ಸರ್, ಅಲ್ಲಿ ಮಹಾಭಾರತದ ಕೊನೆಯಲ್ಲಿ ಅಶ್ವತ್ಥಾಮೋ ಹತಃ, ನೆಕ್ಸ್ಟ್ ವರ್ಡ್ ಅವ ಹೇಳಿದಾನ ಪುಣ್ಯಾತ್ಮ, ನಿಧಾನ ಹೇಳಿದಾನ ಅಷ್ಟೇ. ಕಾರಣ ಇತ್ತು.
ಈಗ ಇವತ್ತಿನ ದಿವಸದಲ್ಲಿ ಹೇಗಾಯ್ತು ಅಂದ್ರೆ, ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ನಿಮ್ ಬುಡಕ್ ಬರ್ತೀನಿ. ಜಾಸ್ತಿ ಫಾಲೋವರ್ಸ್ ಬೇಕು ಆಯ್ತಾ. ಎಲ್ಲ ಇನ್ಫ್ಲೂಯೆನ್ಸಿಯರ್ಸ್, ಫಿನ್ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತೀವಿ. ಯಾವ ಇನ್ಫಾರ್ಮೇಶನ್ ಯಾರು ತಪ್ಪು ಹೇಳೋದಿಲ್ಲ ಆಯ್ತಾ, ಎಲ್ಲರೂ ಕರೆಕ್ಟೇ ಹೇಳ್ತಾರೆ. ಅದನ್ನು ಪೀಸ್ 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 ಕೊಡ್ತಾರೆ. ಈ ಜನ ಇನ್ವೆಸ್ಟ್ ಮಾಡೋರು ಎಂತವ್ರು ಹೇಳಿ, ಅರ್ಧಂಬರ್ಧ ಇನ್ಫಾರ್ಮೇಶನ್, ಫುಲ್ ತಿಳ್ಕೊಳ್ಳಲ್ಲ. ತಿಳ್ಕೊಳ್ಳಿ ಅಂತ ಹೇಳಿದ್ರೆ 1 ಗಂಟೆ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಅರ್ಧ ಗಂಟೆ ಲೇಟ್ ಆಗಿ ಬರ್ತಾರೆ. ಅಂಡ್ ಆ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಡಲ್ಲ. ಅರ್ಥ ಆಯ್ತಲ್ವಾ? ಈಗ ಲಾಸ್ಟ್ ಒಂದು ಏನಾಯ್ತು ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. 2020 ಕರೋನಾ ಆದ ನಂತರ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ, ಮಾರ್ಕೆಟ್ ಅಲ್ಲಿ 3 ಸೆಗ್ಮೆಂಟ್ ಇದೆ. ಫಸ್ಟ್ 100 ಸ್ಟಾಕ್ಸ್ ಲಾರ್ಜ್ ಕ್ಯಾಪ್, ನೆಕ್ಸ್ಟ್ 150 ಮಿಡ್ ಕ್ಯಾಪ್, ಅದರ ನಂತರದೆಲ್ಲ ಸ್ಮಾಲ್ ಕ್ಯಾಪ್. 3 ಸೆಗ್ಮೆಂಟ್ ಇದೆ. ಮಿಡ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ ಅಲ್ಲಿ ಭಯಂಕರವಾಗಿ ರ್ಯಾಲಿ ಆಯ್ತು. ಗೊತ್ತಾಯ್ತಲ್ವಾ? ಕೆಲವು ಸ್ಟಾಕ್ಸ್ 3 times 4 times ಮೇಲ್ ಹೋದ್ವು. ಮ್ಯೂಚುವಲ್ ಫಂಡ್ NAV ಕೂಡ ಮೇಲ್ ಹೋಗಿ 3 years ರಿಟರ್ನ್ಸ್ ಡಬಲ್. ನೀವು 100 ರೂಪಾಯಿ ಹಾಕಿದ್ದು 250 ರೂಪಾಯಿ ತರಲ್ಲ, ಹಿಸ್ಟಾರಿಕಲಿ ಆಗಿದೆ. ಈ ವಿಡಿಯೋ ಇಷ್ಟನ್ನೇ ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಿದ್ರು ಮಾಡಿ, ಯಾರು ಕೇರ್ಫುಲ್ ಆಯ್ತಾ. ಸೊ ಈ ತರ ಎಲ್ಲ ಆಗಿದೆ. ಈ ಹಿಸ್ಟಾರಿಕಲ್ ರಿಟರ್ನ್ಸ್ ಅಷ್ಟು ಸ್ಟ್ರಾಂಗ್ ಇರುವಾಗ ಅದನ್ನ ನೋಡಿ ತುಂಬಾ ಜನ ದುಡ್ಡು ಹಾಕಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಈಗ ಏನಾಗ್ತಾ ಇದೆ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಆ ತರ ಯುಫೋರಿಯಾ ಇಲ್ಲ. ಅಂದ್ರೆ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳುತ್ತೆ. ಮಾರ್ಕೆಟ್ ಯಾವತ್ತೂ ಒಂದೇ ಹೀಗೆ. ಟೊಮೆಟೊ 2 ರೂಪಾಯಿ ಆಗುತ್ತೆ, 200 ರೂಪಾಯಿ ಆಗುತ್ತೆ. ಇವತ್ತಿನ ಪೇಪರ್ ಅಲ್ಲಿ ನೋಡಿ, ಅಲ್ಲಿ ನಾರ್ತ್ ಅಲ್ಲಿ ಕಾಲಿಫ್ಲವರ್ 5,000 ಹೆಕ್ಟೇರ್ ಅಲ್ಲಿ ಬೆಳೆದಿದ್ದಾರೆ ಸರ್, ಕೆಜಿ 1 ರೂಪಾಯಿ ಅಂತ. ಅರ್ಥ ಮಾಡ್ಕೊಳ್ಳಿ ನೀವು. 1 ಕೆಜಿ ಕೆಜಿ 1 ರೂಪಾಯಿ ಅಂತ ಆದ್ರೆ ಟ್ರ್ಯಾಕ್ಟರ್ ಓಡಿಸ್ತಾರೆ ಅದ್ರ ಮೇಲೆ ಅಷ್ಟೇ. ಯಾಕಂದ್ರೆ ಗೊಬ್ಬರ ಆದ್ರೆ ಮತ್ತು ಮಾರೋದಕ್ಕಿಂತ ಗೊಬ್ಬರ ಆದ್ರೂ ಬರ್ತದೆ ನೆಲಕ್ಕೆ. ಗೊತ್ತಾಯ್ತಲ್ವಾ? ಅದೇ ತರ ಮಾರ್ಕೆಟ್ ಅಲ್ಲೂ ಆಗತ್ತೆ. ಒಂದ್ಸಲ ಮೇಲೆ ಒಂದ್ಸಲ ಕೆಳಗೆ ಹೋಗೋದು ಮಾರ್ಕೆಟಿನ ನೇಚರ್. ಈಗ ಏನ್ ಮಾಡ್ತಾರೆ, ಒಂದು ಫಿನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ಬಂದು ಹೇಳ್ತಾನೆ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಭಯಂಕರವಾಗಿ ಬೀಳ್ಬಹುದು, ನೀವು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. 1.5 ವರ್ಷದ ಹಿಂದೆನೆ ಸೆಬಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸ್ಟ್ರೆಸ್ ಟೆಸ್ಟ್ ಅಂತ ಮಾಡಿದ್ದಾರೆ. ಅದರದ್ದು ಎಕ್ಸ್ಪ್ಲನೇಷನ್ ಆಲ್ರೆಡಿ ರೆಗ್ಯುಲೇಟರ್ ಹತ್ರ ಇದೆ, ಮ್ಯೂಚುವಲ್ ಫಂಡ್ ಕಂಪನಿಗಳ ಹತ್ರ ಇದೆ. ನೀವು ನಿಮ್ಮ ಅಡ್ವೈಸರ್ ಅಥವಾ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ನಮ್ಮಂತವ್ರ ಹತ್ರ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ತಗೊಂಡಾಗ ಅವ ಕ್ಲೀನ್ ಆಗಿ ಹೇಳಿರ್ತಾನೆ, ಅಣ್ಣ ನೋಡಿ ಇದು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್, ಇದು 4-5 ವರ್ಷಕ್ಕೆ ಹಾಕೋ ಫಂಡ್ ಅಲ್ಲ. ಈಕ್ವಿಟಿ ಮ್ಯೂಚುವಲ್ ಫಂಡಿಗೆ ನೀವು ದುಡ್ಡು ಹಾಕೋದು ಲಾಂಗ್ ಟರ್ಮಿಗೆ, 8-10 ವರ್ಷದ ನಂತರದ ಗೋಲ್ಗಳಿಗೆ. ಆಯ್ತಾ? ಅದ್ರಲ್ಲೂ ನಾವೇನು, ನೀವು ತಿಂಗಳಿಗೆ ಒಂದು 50,000 ಇನ್ವೆಸ್ಟ್ ಮಾಡೋದು ಅಂತ ಆದ್ರೆ ಅದರಲ್ಲೊಂದು ಸಣ್ಣ ಅಮೌಂಟ್ ಅನ್ನ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪಿಗೆ ಕೊಟ್ಟಿರ್ತೀವಿ. ಅದು 3 ವರ್ಷ ಮೇಲ್ ಹೋಗಿದೆ. SIP ಹಾಕ್ತಾ ಇರೋದು ಯಾಕೆ? ಮಾರ್ಕೆಟ್ ವಾಲಟಾಲಿಟಿಯಿಂದ ನಿಮ್ಗೆ ಜಾಸ್ತಿ ಯೂನಿಟ್ಸ್ ಅಕ್ಯುಮುಲೇಟ್ ಮಾಡ್ಲಿಕ್ಕೆ. ಈಗ ಕೆಳಗಡೆ ಬಂದವಾಗ ನೀವು ಅದು ಸ್ಟಾಪ್ ಮಾಡೋದಂತ ಆದ್ರೆ, ನೀವು ಇನ್ವೆಸ್ಟ್ ಮಾಡಿದ್ರಿ, ಮ್ಯೂಚುವಲ್ ಫಂಡ್ ಕಂಪ್ನಿ ದುಡ್ಡು ಹೋಯ್ತು, ಅವರಿಗೆ ಎಕ್ಸ್ಪೆನ್ಸ್ ರೇಷಿಯೋ ಹೋಯ್ತು, ನನಗೆ ಕಮಿಷನ್ ಬಂತು. ನೀವೀಗ ಮಾರ್ಕೆಟ್ ಬಿದ್ದಾಗ ವಿಡ್ರಾ ಮಾಡಿದ್ರೆ ನೀವೀಗ ಜನಕರಾಯ ಆದ್ರಿಯಾ? ಕರೆಕ್ಟ್ ಅಲ್ವಾ? ನೀವು ಮಾರ್ಕೆಟ್ ಬಿದ್ದವಾಗ ಖುಷಿ ಪಟ್ಟು ಇನ್ನೂ ಜಾಸ್ತಿ ಹಣ ಹಾಕ್ಬೇಕಕ್ಕೆ. ಯಾವ ಹಣ? ಶಾರ್ಟ್ ಟರ್ಮ್ ಹಣ ಹಾಕೋದಲ್ಲ. ನೀವು ಪುನಃ ಒಂದ್ಸಲ ನಿಮ್ಮ ಕ್ಯಾಶ್ ಫ್ಲೋ ನೋಡಿ. ಇನ್ನೊಂದು 8-10 ವರ್ಷ ಬಿಡುವಂತಹ ಹಣ ಇದ್ರೆ ಆ ಸ್ಕೀಮಲ್ಲಿ ಹಾಕ್ಬಹುದಾ, ಬೇಕಾ ಬೇಡವಾ, ಅಥವಾ ಅದಕ್ಕಿಂತ ಬೇರೆ ಬೆಟರ್ ಆಪ್ಷನ್ಸ್ ಇದಾವ ಏನು ಎಂತ ಅಂದ್ಬಿಟ್ಟು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಇಲ್ಲ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳಿಬಿಟ್ಟು ಡಿಸಿಷನ್ ತಗೊಳ್ಳಿ. ನೀವು ಮಾರ್ಕೆಟ್ ಬಿತ್ತು ನಾನು ತೆಗೆದೆ ಅಂದ್ರೆ ನಿಮ್ಮ ಪರ್ಪಸ್ ಆಫ್ ಇನ್ವೆಸ್ಟ್ಮೆಂಟ್ ವಿಲ್ ನಾಟ್ ಸರ್ವ್ ಯು ಅಟ್ ಆಲ್. ಪರ್ಪಸ್ ಸರ್ವ್ ಆಗುದಿಲ್ಲ. ಸೊ ಮಾರ್ಕೆಟ್ ಮೇಲೆ ಕೆಳಗೆ ಹೋಗುತ್ತೆ, ಕೆಲವು ಸೆಗ್ಮೆಂಟ್ ಜಾಸ್ತಿ ಬಿಡುತ್ತೆ, ಕೆಲವು ಸೆಗ್ಮೆಂಟ್. ಸಿಂಪಲ್ ಹೇಳ್ತೀನಿ ಸರ್, FIIs ವಿಡ್ರಾ ಮಾಡಿದ್ರು, ಫಾರಿನ್ ಇನ್ವೆಸ್ಟರ್ಸ್ ವಿಡ್ರಾ ಮಾಡಿದ್ರು. HDFC ಬ್ಯಾಂಕ್ ಲಾಸ್ಟ್, ನಾನು ಈಗ ಶೇರ್ ಅನ್ನ ಮಾರ್ತಾ ಇಲ್ಲ, ಎಕ್ಸಾಂಪಲ್ ಕೊಡ್ತಾ ಇರೋದು, ಶೇರ್ಸ್ ಮಾರ್ತಾ ಇರೋದು, ಡಿಸ್ಕ್ಲೈಮರ್ ಆಯ್ತಾ. ಲಾಸ್ಟ್ 3.5 ವರ್ಷದಿಂದ ಬಂದ್ಕೊಂಡಿದೆ ಆ ಸ್ಟಾಕ್. ಜನ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೆಲವರು, ಯಾಕಂದ್ರೆ ಅವ್ರಿಗೆ ಗೊತ್ತದು ವಾಪಸ್ ಬರುತ್ತೆ ಅಂತ. ಏಷ್ಯನ್ ಪೇಂಟ್ಸ್ ಬಿದ್ದಿದೆ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆಯೂ ಮಾತಾಡುವವರು ಇದ್ದಾರೆ. ಅದು ಬಿಟ್ಟು ಆ ಸ್ಟಾಕ್ಸ್ ತೆಗೆದು ಬೇರೆ ಹಾಕಿ ಅಂತ ಹೇಳುವವರು ಇದ್ದಾರೆ. ಲಾರ್ಜ್ ಕ್ಯಾಪ್ ಸ್ಕೀಮ್ಸ್ ಯಾವ NAV ಕೂಡ ಮೇಲ್ ಹೋಗಿಲ್ಲ, ಎಲ್ಲ ಫ್ಲಾಟ್ ಇದೆ ಲಾಸ್ಟ್ 1 ವರ್ಷದಲ್ಲಿ. ಅರ್ಥ ಆಯ್ತಲ್ವಾ? ಸೊ ನೀವು ಪ್ಲಾನಿಂಗ್ ಸರಿ ಇಟ್ಕೊಳ್ಳಿ. ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮಿಗೆ ಬಕೆಟ್ ಬೇರೆ ಬೇರೆ ಮಾಡಿ ಅದಕ್ಕೆ ಸೂಟೇಬಲ್ ಆಗುವಂಥ ಪ್ರಾಡಕ್ಟ್ಗಳಿಗೆ ದುಡ್ಡು ಹಾಕಿ, ಲಾಂಗ್ ಟರ್ಮಿಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೆ ಬರುವಾಗ ಒಂದು ಸ್ವಲ್ಪ ಹಣವನ್ನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಿಗೆ ಹಾಕಿ. ಅದು ಜಾಸ್ತಿ ವಾಲಟೈಲ್ ಬಟ್ ಜಾಸ್ತಿ ರಿಟರ್ನ್ಸ್ ಕೊಟ್ಟದಕ್ಕೆ ರೆಕಾರ್ಡ್ ಇದೆ. ಬಟ್ ಮಿಡ್ಲಲ್ಲಿ 4-5 ವರ್ಷ ಮಲ್ಕೊಳೋದಕ್ಕೂ ರೆಕಾರ್ಡ್ ಇದೆ. 2007ನೇ ಇಸ್ವಿಯಲ್ಲೇ ಇರ್ಬೇಕು ಮೋಸ್ಟ್ಲಿ. 2008ನೇ ಇಸ್ವಿಯಲ್ಲಿ ಅಲ್ಲಿ ಇದಕ್ಕಿಂತ ಮೊದಲಿದ್ದು 3 ವರ್ಷದ ರಿಟರ್ನ್ಸ್ ನೋಡಿ ದುಡ್ಡು ಹಾಕಿದವನು ಅಸಲು ನೋಡಿದ್ದು 2014ನೇ ಇಸ್ವಿಗೆ. ಬಟ್ 14, 15, 16 3 ವರ್ಷದಲ್ಲಿ ಆ ರಫ್ ಪ್ಯಾಚ್ ಪೂರ ಕವರ್ ಆಗಿ ಅವನಿಗೆ 15% ರಿಟರ್ನ್ಸ್ ಕೊಟ್ಟಿದೆ.
ಹೌದು. ಬಟ್ ತಡ್ಕೊಳ್ಳಿಕ್ಕೆ ರೆಡಿ ಇರಬೇಕು. ನೋಡಿ ವೀಕ್ಷಕರೇ, ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ಮನಸ್ಸಲ್ಲಿ ಇರಾದೇನು ಇಟ್ಕೊಂಡಿದ್ರೆ ಒಮ್ಮೆ ಶ್ರೀಧರ್ ಭಟ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇಯಲ್ಲೂ ಕೊಟ್ಟಿದ್ದೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವಿಡಿಯೋಸ್ಗಳ ಲಿಂಕ್ ಇದೆ. ಅಂದರೆ ಅವ್ರ ಚಾನಲ್ದು ಇರುತ್ತೆ, ನಮ್ಮ ಚಾನಲ್ದು ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ. ಒಂದ್ಸಲ ನೀವು ಆ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ. ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು ನಮಗೆ ಒಬ್ಬರು ಒಳ್ಳೆ ಅಡ್ವೈಸರು, ಬೆಸ್ಟ್ ಸಜೆಷನ್ ಕೊಡುವವರು ಬೇಕಾಗುತ್ತೆ. ಅಂದರೆ ನಮ್ಮ ಎಲ್ಲ ಫೀಲ್ಡಲ್ಲೂ ಹೇಳ್ತಾರಲ್ಲ, ಒಂದು ಗುರು ಬೇಕು ಅಂತ. ಸೊ ಈ ವಿಭಾಗಕ್ಕೆ ಬಹುಶಃ ಅವರು ಸರಿಸುಮಾರು 20 ವರ್ಷಕ್ಕಿಂತ ಅಧಿಕ ದಿನಮಾನಸಗಳಿಂದ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಹೆಂಗೆ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ರಿಟರ್ನ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ಲಾನಿಂಗ್ ಇರುತ್ತೆ. ಸೊ ಹಾಗಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಅನ್ಕೊಂತೀನಿ. ಸರ್, ಈಗ ನಾವು ಕಳೆದ ಎಪಿಸೋಡ್ ಎಂಡಿಂಗ್ ಅಲ್ಲಿ ಹೇಳಿದ್ವಿ ಗೋಲ್ಡ್ ರೇಟ್ ಬಗ್ಗೆ ಮಾತಾಡಿದ್ವಿ. ಈಗ ಎದೆಯುಸಿರು ಬಿಟ್ಕೊಂಡು ಗೋಲ್ಡ್ ರೇಟ್ ಹೈ ಆಗ್ತಾ ಇದೆ. ಗೋಲ್ಡ್ ಎಷ್ಟು ಇದಾಗ್ತಿದೆ ಅಂತ ಹೇಳಿದ್ರೆ ಬಹುಶಃ ಈಗ 1-2 ವರ್ಷದ ಹಿಂದೆ ಎಲ್ಲ ಮದುವೆ ಆದರೂ ಅನ್ಕೋಬಹುದು. ಈಗ ನಾನ್ ಲಾಸ್ಟ್ ಟೈಮ್ ಮದುವೆ ಆಗಿದ್ದೆ, ಒಳ್ಳೇದಾಯ್ತು ಬಿಡು, ಗೋಲ್ಡ್ ರೇಟ್ ಹಿಂದೆ ಅಂತ. ಹೌದು, ಒಂದು 2 ವರ್ಷದ ಹಿಂದೆ, 1 ವರ್ಷದ ಹಿಂದೆ ಮದುವೆ ಆದವ್ರಿಗೆ ಒಂಥರ ಖುಷಿ. ಈಗ ಗೋಲ್ಡ್ ರೇಟ್ ಕಮ್ಮಿ ಇತ್ತು ನಾನು ಮದುವೆ ಆಗಿ, ಈಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಸೊ ಹಂಗಾಗಿ ಈಗ ನಾವು ಲಾಸ್ಟ್ ಟೈಮು ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಗೋಲ್ಡ್ ಇರ್ಬೋದು, ಅಥವಾ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಗೋಲ್ಡ್, ರಿಯಲ್ ಎಸ್ಟೇಟು, ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣದಿಂದ ಹಣ ಮಾಡಬಹುದು ಅಂತ ನೀವು ಹೇಳಿದ್ರಿ. ಕರೆಕ್ಟ್. ಸೊ ಈಗ ನೀವು ಹೇಳಿರೋ ಮಾತು ಹಂಗೆ ಇದೆ, ಈಗ ಆಗ್ತಿರೋದು ಕೂಡ ಅದೇ ತರ ಇದೆ. ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಮೇಲೆ 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 ಹೋಗ್ತಾ ಇದೆ. ಸೊ ಈಗ ಸುಮಾರು ಜನರಿಗೆ ಅನ್ಸ್ಬೋದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್, ಇದು ನಿಲ್ಲೋದಿಲ್ಲ, ಇದು ಮತ್ತೂ ಮೇಲಕ್ಕೆ ಹೋಗ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಇನ್ನೂ ಈ ರೇಟ್ ಮೇಲಕ್ಕೆ ಹೋಗುತ್ತಾ? ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟ್ ಅಂತ ನೀವೇನಾದ್ರೂ ಹೇಳ್ತೀರಾ? ಹೇಗೆ? ಖಂಡಿತ. ಈಗ ನಮ್ಮ ಹಿಂದಿನ ಪ್ರಶ್ನೆ ಯಾವ್ದಿತ್ತು ಹೇಳಿ? ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ದುಡ್ಡು ಯಾಕೆ ಹಾಕಿದ್ರು? 3 year ರಿಟರ್ನ್ಸ್. ಹೌದು. ಈಗ ಇಲ್ಲೇನಾಗ್ತಾ ಇದೆ? ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳೋದು. ಇದು ರಿಯಲ್ ಎಸ್ಟೇಟ್ ಅಲ್ಲೂ ಆಗಿದೆ, ಹೌದು, ಈಕ್ವಿಟಿ ಮಾರ್ಕೆಟ್ ಅಲ್ಲೂ ಆಗಿದೆ, ಗೋಲ್ಡ್ ಅಲ್ಲೂ ಆಗಿದೆ. ಇದು ಅಸೆಟ್ ಕ್ಲಾಸ್ ಅಲ್ಲಿ ರೂಟೀನ್. ಇದೆಲ್ಲ ಮಾರ್ಕೆಟ್ ಲಿಂಕ್ಡ್. ಮಾರ್ಕೆಟ್ ಫ್ಯಾಕ್ಟರ್ಸ್ ಹ್ಯಾವ್ ದೇರ್ ಇನ್ಫ್ಲೂಯೆನ್ಸ್. ಪ್ರೈಸ್ ಮೇಲೆ ಕೆಳಗೆ ಹೋಗುತ್ತೆ. ನಿಮ್ಗೊಂದು 2-3 ಡೇಟಾ ಪಾಯಿಂಟ್ ಕೊಡ್ತೀನಿ, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. 2010-11 ಗ್ಲೋಬಲ್ ಟರ್ಮ್, 2008 ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆಯಿತು ಅಮೆರಿಕದಲ್ಲಿ. ಅದಾದ ನಂತರ 2010 ಮತ್ತು 11ನೇ ಇಸ್ವಿಯ ಮಿಡ್ಲಲ್ಲಿ ಗೋಲ್ಡ್ ಪ್ರೈಸ್ 50% ಜಂಪ್ ಆಯಿತು. ಇದೆಲ್ಲ ಡೇಟಾ ಆನ್ಲೈನಲ್ಲಿ ಸಿಗುತ್ತೆ, ನಂದು ಸ್ವಯಂಕೃತ ಅಲ್ಲ. 50% ಜಂಪ್ ಆಯಿತು. ಅದೇ 2011ರಿಂದ 2016 2010 ಮೇಲೆ ಹೋಗಿದ್ದು ನೋಡಿ, 2011 ಬೈ ಮಾಡಿದ್ದಾರೆ. 2016ವರೆಗೆ 5 ವರ್ಷದ ರಿಟರ್ನ್ಸ್ ಆನ್ ಗೋಲ್ಡ್ ಈಸ್ ಲೆಸ್ ದ್ಯಾನ್ ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್. ಇನ್ನೊಂದ್ಸಲ ವಾಪಸ್ ಹೇಳ್ಬೇಕಾ? 2010-11 ಪರ್ಫಾರ್ಮೆನ್ಸ್ ನೋಡಿ ಗೋಲ್ಡ್ ಅಲ್ಲಿ ದುಡ್ಡು ಹಾಕಿದವರು 2011ರಿಂದ 2016ವರೆಗೆ ತಿರುಗಿ ನೋಡಿದ್ರೆ ಅವರ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಮಾಡಿದವರದ್ದು ಈಸ್ ಲೆಸ್ ದ್ಯಾನ್ FD, ಲೆಸ್ ದ್ಯಾನ್ ಸೇವಿಂಗ್ಸ್ ಅಕೌಂಟ್. ಅರ್ಥ ಆಯ್ತಲ್ವಾ? ಗೋಲ್ಡ್ ಇಸ್ ಅನ್ ಅಸೆಟ್ ಕ್ಲಾಸ್. ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳು ಒಳ್ಳೆ ರಿಟರ್ನ್ಸ್ ಕೊಡ್ತವೆ. ಆಸ್ ಅನ್ ಇನ್ವೆಸ್ಟರ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸಾಲ ಮಾಡದೇನೆ ರಿಯಲ್ ಎಸ್ಟೇಟ್ ಆಡ್ ಮಾಡ್ಲಿಕ್ಕಾದ್ರೆ ಮಾಡಿ. ಜಾಸ್ತಿ ಸಾಲ ಮಾಡಿ ರಿಯಲ್ ಎಸ್ಟೇಟ್ ಆಡ್ ಮಾಡಿದ್ರೆ ನೀವು ಬ್ಯಾಂಕ್ ಹೊಟ್ಟೆ ಹೊರಿತೀರಿ, ಪ್ರಯೋಜನ ಇಲ್ಲ. ಗೋಲ್ಡ್ ಆಸ್ ಅನ್ ಅಸೆಟ್ ಕ್ಲಾಸ್, ಮನೇಲಿ ಮಕ್ಕಳಿಗೆ ಮದುವೆ ಇರ್ಬೋದು, ನಿಮ್ಮ ರಿಕ್ವೈರ್ಮೆಂಟ್ ಇರ್ಬೋದು, ಮೆಂಟಲ್ ಕಂಫರ್ಟ್ ಇರ್ಬೋದು, 1% ಆಫ್ ಯುವರ್ ಪೋರ್ಟ್ಫೋಲಿಯೋ ಶುಡ್ ಬಿ ದೇರ್ ಇನ್ ಗೋಲ್ಡ್. ಈಗ ನೀವು ಗೋಲ್ಡ್ ಅನ್ನು ಆಕ್ಚುಲಿ ಪೇಪರ್ ಫಾರ್ಮಲ್ಲಿ ಬೈ ಮಾಡ್ಬೋದು. ಆರ್ನಮೆಂಟ್ ತಗೊಳ್ಬೇಕಂತಿಲ್ಲ, ಕಾಯಿನ್ ತಗೊಳ್ಬೇಕಂತಿಲ್ಲ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇರ್ತವೆ, ಅದನ್ನ ಬೈ ಮಾಡ್ಬೋದು. ಇನ್ನೊಂದು ಡೇಟಾ ಪಾಯಿಂಟ್ ಕೊಡ್ತೀನಿ. COVID-19 2019 ನಾನು ನೋಡಿ ಹೇಳ್ತೀನಿ, ಯಾಕಂದ್ರೆ ಇದು ಪಬ್ಲಿಕ್ ಡೇಟಾ. 2019ನೇ ಇಸ್ವಿಗೆ ಗೋಲ್ಡ್ 10 ಗ್ರಾಮಿಗೆ 35,000 ಇತ್ತು. 2020ಕ್ಕೆ ಅದು 48,000 ಆಯ್ತು. ಯಾಕಂದ್ರೆ ಭಯ, ಗೊತ್ತಲ್ಲ, ನಾವೆಲ್ಲ ಉಳಿದ ಪುಣ್ಯ ಅಲ್ವಾ ಸರ್? ಇನ್ ದ್ಯಾಟ್ ವೇ ಉಳಿದಿದ್ದೀವಲ್ಲ, ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಗಾಡ್. ಆಯ್ತಾ? 2021ನೇ ಇಸ್ವಿ ಮತ್ತೊಂದು ಫ್ಲಾಟ್ ಗೋಲ್ಡ್. 2022ಕ್ಕೆ 2020ನೇ ಇಸ್ವಿಯಲ್ಲಿ 48,000 ಇದ್ದ ಗೋಲ್ಡ್ 2022ಕ್ಕೆ ಬರೀ 52,000. 3 ವರ್ಷ ರಿಟರ್ನ್ಸ್ ಎಷ್ಟು? ಮತ್ತೆ ಪುನಃ ಫ್ಲಾಟ್ ಆಯ್ತಾ? 2022ರಲ್ಲಿ ಒಂದು ದೊಡ್ಡ ಇವೆಂಟ್ ಆಯ್ತು, ಉಕ್ರೇನ್ ವಾರ್ ಸ್ಟಾರ್ಟ್. ಉಕ್ರೇನ್ ವಾರ್ ಸ್ಟಾರ್ಟ್ ಆದ ಕೂಡಲೇ ಫುಲ್ ಜಿಯೋ ಪೊಲಿಟಿಕಲ್ ಇರುವ ಅವ್ಯವಸ್ಥೆಗಳೆಲ್ಲ ಹೊರಬಲ್ಲಿ ಸ್ಟಾರ್ಟ್ ಆದವು. ರಷ್ಯಾದ ಮೇಲೆ ವೆಸ್ಟರ್ನ್ ಕಂಟ್ರೀಸ್ ಒಂದಷ್ಟು ಕಂಡೀಷನ್ಸ್ ಹಾಕಿದ್ವು. ರಷ್ಯಾದ ಫಾರೆಕ್ಸ್ ರಿಸರ್ವ್ ಬೇರೆ ಬೇರೆ ಕಡೆ ಇಟ್ಟದನ್ನ ಡಾಲರ್ ರಿಸರ್ವ್ನ ಬ್ಲಾಕ್ ಮಾಡಿದ್ರು. ಅಲ್ಲಿ 2 ಇವೆಂಟ್ ಆಯ್ತು. ಒಂದು ಯುರೋಪ್ ಮತ್ತು ಪ್ರಪಂಚದ ಹೆಚ್ಚಿನ ದೇಶಗಳು ಒಂದಷ್ಟು ನೋಟ್ ಪ್ರಿಂಟ್ ಮಾಡಿದ್ರು ಬಿಕಾಸ್ ಆಫ್ ಕೊರೋನಾ ಟೈಮಲ್ಲಿ ಜನರಿಗೆ ಫೀಡ್ ಮಾಡಲಿಕ್ಕೆ.
ಆ್ಯಂಡ್ ಈ ಕಡೆಯಿಂದ ಸಪ್ಲೈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದರಿಂದಾಗಿ ಇನ್ಫ್ಲೇಷನ್ ಪಿಕಪ್ ಆಯಿತು, ಇಂಟ್ರೆಸ್ಟ್ ರೇಟ್ ಮೇಲೆ ಹೋಯ್ತು. ಇದೆಲ್ಲ ಟೆಕ್ನಿಕಲ್ ಆಯ್ತಾ. ಇಂಟ್ರೆಸ್ಟ್ ರೇಟ್ ಮೇಲೆ ಹೋಯ್ತು. ಸೇಫ್ ಹಾರ್ಬರ್ ಯಾವುದು ಸೇಫ್? ಗೋಲ್ಡ್ ಸೇಫ್ ಅಂತ ಗೊತ್ತಾಯ್ತಲ್ವಾ. ಜಿಯೋ ಪೊಲಿಟಿಕಲ್ ಟೆನ್ಷನ್ ಬೇರೆ ಎಲ್ಲ ದೇಶಗಳು ನೋಡಿದ್ವು. ಇವಾಗ ನನ್ನ ಫಾರೆಕ್ಸ್ ರಿಸರ್ವ್ ನನ್ನ ಟ್ರೇಡಿಂಗ್ ಪರ್ಪಸ್ಸಿಗೆ ಇಟ್ಟಿದ್ದೀನಿ, ಏನೋ ಕಾರಣಕ್ಕೆ ನಾಳೆ ದಿನ ಯುದ್ಧ ಆಯಿತು, ಏನೋ ಕಾರಣ ಆಯಿತು, ಇನ್ನೊಬ್ಬರು ಬಂದು ಅದಕ್ಕೆ ಸೀಲ್ ಹೊಡೆಯೋದಂತಾದರೆ ನನಗೆ ನನ್ನ ದುಡ್ಡು ಮೇಲೆ ಕಂಟ್ರೋಲ್ ಇಲ್ಲ. ಸೇಫ್ ಯಾವುದು? ಗೋಲ್ಡ್. ಸೆಂಟ್ರಲ್ ಬ್ಯಾಂಕ್ಸ್ ನಮ್ಮಲ್ಲಿ ಈಗ RBI ಇದ್ದ ಹಾಗೆ ನಮ್ಮ ದೇಶದ ಗೋಲ್ಡ್ ರಿಸರ್ವ್ ಎಷ್ಟಂತ ಐಡಿಯಾ ಇದೆಯಾ? ಇಲ್ಲ. ನಮ್ಮ ದೇಶದ ಗೋಲ್ಡ್ ರಿಸರ್ವ್ ಅರೌಂಡ್ 870 ಟನ್. KG ಅಲ್ಲ, ಟನ್. ಲೆಕ್ಕ ಹಾಕೊಳ್ಳಿ. ಅದು ನಮ್ಮ ದೇಶದ ಗೋಲ್ಡ್ ರಿಸರ್ವ್. ನಮ್ಮ ದೇಶದ ಫಾರೆಕ್ಸ್ ರಿಸರ್ವ್ ಅಂದ್ರೆ ಡಾಲರ್ ರೂಪದಲ್ಲಿರುವ ನಮ್ಮ ದೇಶದ ಹಣ ಹೆಚ್ಚು ಕಡಿಮೆ ಇವತ್ತು ರೆಕಾರ್ಡಿಂಗ್ ರೇಟ್ ಅಲ್ಲಿ $635 ಬಿಲಿಯನ್. ದೊಡ್ಡ ಗ್ರೇಟ್ ಕಂಟ್ರಿ, ಏನು ಹೆಚ್ಚು ಹೆದರೋ ಅವಶ್ಯಕತೆ ಇಲ್ಲ. ಸೊ ಪೊಲಿಟಿಕಲ್ ಅನ್ಸರ್ಟನಿಟಿ, ಸೇಫ್ ಹಾರ್ಬರ್ ಅನ್ನೋದು ಒಂದು ಇದು. ನಂತರ ಸೆಂಟ್ರಲ್ ಬ್ಯಾಂಕ್ಸ್ ಬೈಯಿಂಗ್ ಗೋಲ್ಡ್, ಗೊತ್ತಾಯ್ತಲ್ವಾ. ನಂತರ ಸೆಂಟಿಮೆಂಟ್, ಇದೆಲ್ಲ ಆಗ್ತಾ ಇರುವಾಗ ನಿಮ್ಗೆ ಏನಾಗುತ್ತೆ? ಯಾವುದು ಸರಿ ಇಲ್ಲ ಮಾರೆ, ಗೋಲ್ಡ್ ತಗೋ. ಇದರಿಂದಾಗಿ ನೀವು ಸಣ್ಣ ಉದಾಹರಣೆ ತಗೊಳ್ಳಿ. 2020ನೇ ಇಸ್ವಿಯಲ್ಲಿ 48,000 ಇದ್ದು ಗೋಲ್ಡ್, ಇವತ್ತು 2027 24 ಎಂಡಿಗೆ 77,000 ಆಗಿರೋದು. 48 50ರಿಂದ 77 3-4 ವರ್ಷಕ್ಕೆ ದೊಡ್ಡ ರಿಟರ್ನ್ಸ್ ಅಲ್ಲ. ಅದೇ 2019ರಿಂದ 24 ಎಂಟು ತಗೊಂಡ್ರೆ 35,000 ಇದ್ದ ಗೋಲ್ಡ್ 77,000 ಆಗಿದೆ. ಆ ಕಿಕ್ಕಿದೆ ಅಲ್ವಾ ನಮ್ಮ ತಲೆಯಲ್ಲಿ. ಇದು ಏಪಲ್ ಇಂಚನೆ ಮಾರೆ ಅಂತ ಯಾವಾಗಲೂ ಇದು ಮೇಲೆ ಹೋಗುತ್ತೆ, ಬೈ ಮಾಡುವ ಅಂತ ನಮ್ಮ ತಲೆಯಲ್ಲಿ ಬರುತ್ತೆ. ಅಸೆಟ್ ಅಲೋಕೇಶನ್ ಮಾಡಿ. ಗೋಲ್ಡ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಖಂಡಿತ ಇರಬೇಕು. ಗೋಲ್ಡ್ ಅಂದ್ರೆ ನೀವೀಗ ತಿಂಗಳಿಗೆ ಒಂದು 5,000 ರೂಪಾಯಿ ಗೋಲ್ಡಿಗೆ ಹಾಕ್ತೀರಿ ಅಂತ ಮಾಡಿ. ಆವತ್ತಿನ ಗೋಲ್ಡ್ ಪ್ರೈಸಿಗೆ ಈ 5,000 ರೂಪಾಯಲ್ಲಿ ಏನು ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಇದೆ ಅದನ್ನ ಕಟ್ ಮಾಡಿ ಉಳಿದ ಅಮೌಂಟ್ ಅಲ್ಲಿ ಆವತ್ತಿನ ರೇಟಲ್ಲಿ ಗೋಲ್ಡ್ ಬೈ ಮಾಡ್ತಾರೆ. ಒಂದು 15 ವರ್ಷ ಬಿಟ್ಟು ನಿಮ್ಮ ಮನೇಲಿ ಮಗನಿಗೋ ಮದುವೆ ಇದೆ, SIP ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆ ಇವೆಂಟಿಗೆ ಒಂದು 2-3 ವರ್ಷ ಇರುವ ಮೊದಲು ಈ ಫಂಡ್ ಸೇಲ್ ಮಾಡಿ, ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ಆವತ್ತಿಗೆ ಯಾವ ಆರ್ನಮೆಂಟ್ ಮ್ಯಾಚ್ ಆಗುತ್ತೆ ಆವತ್ತಿಗೆ ತಗೊಳ್ಳಿ. ಇವತ್ತು ನೀವು ಚಿನ್ನ ಚೀಟಿ ಹಾಕ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು. ಐ ಆಮ್ ನಾಟ್ ಮಿಸ್ಸೆಲ್ಲಿಂಗ್ ಎನಿವನ್ ಹಿಯರ್ ಆರ್ ಡಿಸೆಲ್ಲಿಂಗ್ ಎನಿವನ್ ಹಿಯರ್. ಬಟ್ ಇವತ್ತಿನ ದಿವಸದಲ್ಲಿ ನೀವು ಆರ್ನಮೆಂಟ್ ತಗೊಂಡು ಲಾಕರಲ್ಲಿ ಇಟ್ಟು 15 ವರ್ಷದ ಮೇಲೆ ಆ ಮಗು ಅದಂಗೆ ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ನೀವು ಚಿನ್ನದ ಈ ಗೋಲ್ಡ್ ಸ್ಕೀಮ್ಸ್ ಅಲ್ಲಿ SIP ಹಾಕೊಂಡು ಯಾವಾಗ ಬೇಕೋ ಆವಾಗ ಗೋಲ್ಡ್ ಫಂಡ್ ಅಲ್ಲಿ ಅದನ್ನ ವಿಡ್ರಾ ಮಾಡಿ ಆರ್ನಮೆಂಟ್ ತಗೊಳ್ಳೋದು ಒಳ್ಳೇದು. ಗೋಲ್ಡ್ ಮೇಲೆ ಓವರ್ ಬೋರ್ಡ್ ಆಗಬೇಡಿ. ಅದು ಒಂದು ಅಸೆಟ್ ಕ್ಲಾಸ್. ರಿಯಲ್ ಎಸ್ಟೇಟು ನೋಡಿದೀವಿ, ಮನ್ಕೊಂಡದ್ದು ನೋಡಿದೀವಿ. ಗೋಲ್ಡ್ ಆಲ್ರೆಡಿ ಮನ್ಕೊಂಡೋದಕ್ಕೆ ರೆಕಾರ್ಡ್ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಈಕ್ವಿಟಿ ಏನು ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ನಾವೀಗ ಡಿಸ್ಕಸ್ ಮಾಡ್ತು ಆಲ್ರೆಡಿ ನಮ್ಮ ಎದುರುಗಡೆ ಆಗ್ತಾ ಇದೆ. ಯಾವುದ್ರ ಮೇಲೂ ಕೂಡ ಲೆಕ್ಕದಿಂದ ಜಾಸ್ತಿ ಸವಾರಿ ಮಾಡಬೇಡಿ. ಪ್ಲಾನಿಂಗ್ ಇಟ್ಕೊಳ್ಳಿ, ಅಸೆಟ್ ಅಲೋಕೇಶನ್ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಅಲ್ಲಿ ಹಣದಿಂದ ಹಣ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಪ್ರೋಸೆಸ್ ಅಂಡ್ ಸಿಸ್ಟಮ್ ಅನ್ನ ಫಾಲೋ ಮಾಡಿ. ಎಸ್ ಸರ್, ಖಂಡಿತ. ನಿಜವಾಗಿಯೂ ಇವತ್ತಿನ ಎಪಿಸೋಡ್ ಸುಮಾರು ಜನರಿಗೆ ಖುಷಿ ಕೊಡುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತು. ಮತ್ತೆ ಈ ಗೋಲ್ಡ್ ಬಗ್ಗೆ ಸುಮಾರು ಜನರಿಗೆ ತಲೆಯಲ್ಲಿ ಇತ್ತದೊಂದು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಮಾಡಬಾರ್ದಾ, ಇದು ಏನು ಇಷ್ಟೊಂದು ಹೈಪ್ ಆಗ್ತಾ ಇದೆ ಹಾಗೆ ಹೀಗೆ ಅನ್ನೋದೆಲ್ಲ ಇತ್ತು. ಅದ್ರ ಬಗ್ಗೆಯೂ ಕೂಡ ಒಂದು ಸವಿಸ್ತಾರದ ಮಾಹಿತಿ ಸಿಕ್ತು. ಸರ್, ಹೆಗ್ಗದ್ದೆ ಸ್ಟುಡಿಯೋದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಿ ನಮ್ಮೆಲ್ಲರಿಗೂ ಇಷ್ಟೊಳ್ಳೆ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ನಾನು ಶ್ರೀಧರ್ ಭಟ್ ಅವ್ರನ್ನ ಖಂಡಿತವಾಗಿ ಬಿಡೋದಿಲ್ಲ. ಮುಂದೆಯೂ ಕೂಡ ಬೇರೆ ಬೇರೆ ಪ್ರಶ್ನೆಗಳಿದೆ. ಸೊ ನಾಳೆ ಎಪಿಸೋಡ್ನಲ್ಲಿ ಅವ್ರ ಜೊತೆಗೆ ಮಾತಾಡ್ತೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ. ನಿಮ್ಗೇನಾದರೂ ಪರ್ಸನಲ್ ಆಗಿ ಅವ್ರ ಜೊತೆ ಮಾತಾಡಬೇಕು ಅಥವಾ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.